ಮೇರೆ ನಮಸ್ಕಾರ. ಇವತ್ತು ಇನ್ಸ್ಪೈರ್ ಅವಾರ್ಡ್ನಲ್ಲಿ ಸ್ಟೂಡೆಂಟ್ ನಾಮಿನೇಷನ್ ಮಾಡುವ ವಿಧಾನವನ್ನು ನೋಡೋಣ. ನಾವು ಈ ಹಿಂದಿನ ವಿಡಿಯೋನಲ್ಲಿ ಇನ್ಸ್ಪೈರ್ ಅವಾರ್ಡ್ಗೆ ಸಂಬಂಧಿಸಿದಂತೆ ಸ್ಕೂಲ್ ಡೈಸ್ ನಂಬರ್ ಬಳಸಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಅಪ್ಲಿಕೇಶನ್ ನಂಬರ್ ಜನರೇಟ್ ಮಾಡುವ ವಿಧಾನವನ್ನು ನೋಡಿದ್ವಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ದಯವಿಟ್ಟು ನೋಡಿ. ಇನ್ಸ್ಪೈರ್ ಅವಾರ್ಡ್ನಲ್ಲಿ ಸ್ಟೂಡೆಂಟ್ ನಾಮಿನೇಟ್ ಮಾಡಲು ಮೊದಲು ನೀವು ಇನ್ಸ್ಪೈರ್ ಅವಾರ್ಡ್ ಹೋಮ್ ಪೇಜನ್ನು ಓಪನ್ ಮಾಡಬೇಕು. ನಂತರ ಸ್ಕೂಲ್ ಅಥಾರಿಟಿ ಆಪ್ಷನ್ ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಟು ಕ್ಲಿಕ್ ಹೇರ್ ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇನ್ಸ್ಪೈರ್ ಅವಾರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೂಡೆಂಟ್ ನಾಮಿನೇಷನ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಓದಿ ಕೆಳಗಡೆ ಹೌ ಟು ಸ್ಟೂಡೆಂಟ್ ಪಾರ್ಟಿಸಿಪೇಟೆಡ್ ಇನ್ ದ ಐಡಿಯಾ ಕಾಂಪಿಟೇಷನ್ ಇದೆ. ಇಲ್ಲಿ ನೀವು ಕನಿಷ್ಠ 5 ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹಾಕಬೇಕು. ಇದಾದ ಮೇಲೆ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ. ಇದರಲ್ಲಿ ಸ್ಟೂಡೆಂಟ್ ನಾಮಿನೇಟ್ ಮಾಡಲು ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಇದೆ. ಇದನ್ನು ಓದಿ ರೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಆ್ಯಡ್ ಸ್ಟೂಡೆಂಟ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದಾದ ಮೇಲೆ ಇಲ್ಲಿ ಸ್ಟೂಡೆಂಟ್ ನಾಮಿನೇಷನ್ ಮಾಡಲು ಮಾಹಿತಿಯನ್ನು ಕೇಳಿರುತ್ತಾರೆ. ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಫಿಲ್ ಮಾಡಬೇಕು. ವಿದ್ಯಾರ್ಥಿಯ ಕಂಪ್ಲೀಟ್ ಮಾಹಿತಿಯನ್ನು ನೀವು ಇದರಲ್ಲಿ ಅಪ್ಡೇಟ್ ಮಾಡಬೇಕು. ನಂತರ ನಿಮ್ಮ ಇನೋವೇಷನ್ ಟೈಟಲ್ ನೇಮ್ ಹಾಗೆ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಮಾಹಿತಿಯನ್ನು ಕೂಡ ಇದರಲ್ಲಿ ಅಪ್ಡೇಟ್ ಮಾಡಬೇಕು. ನಂತರ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯ ವಿವರವನ್ನು ಅಪ್ಡೇಟ್ ಮಾಡಬೇಕು. ಇದಾದ ಮೇಲೆ ವಿದ್ಯಾರ್ಥಿಯ ಫೋಟೋ ಅಪ್ಲೋಡ್ ಮಾಡಬೇಕು. ನಂತರ ಪ್ರಾಜೆಕ್ಟ್ ಸ್ನ್ಯಾಪ್ಸಿಸ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಸ್ನ್ಯಾಪ್ಸಿಸ್ PDF ಫೈಲನ್ನು ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಪ್ರಾಜೆಕ್ಟ್ ಇನೋವೇಷನ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇದಾದ ಮೇಲೆ ಇನೋವೇಷನ್ ಮಾಡಿರುವ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಅಥವಾ ಆಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಫೈನಲ್ ಆಗಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಬೇಕು. ಮುಂದಿನ ಪೇಜ್ನಲ್ಲಿ ನೀವು ಸ್ಟೂಡೆಂಟ್ ಡೇಟಾ ನೋಡಬಹುದು. ಅದೇ ರೀತಿ 4 ವಿದ್ಯಾರ್ಥಿಗಳ ನಾಮಿನೇಷನ್ ಮಾಡಬೇಕಾಗುತ್ತೆ. ಕನಿಷ್ಠ 5 ವಿದ್ಯಾರ್ಥಿಗಳ ನಾಮಿನೇಷನ್ ಮಾಡದೇ ಇದ್ದರೆ ನಿಮ್ಮ ಸ್ಕೂಲ್ ರಿಜೆಕ್ಟ್ ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮ್ಮ ಜೊತೆ ಇರಲಿ ಎಂದು ನಾವು ಆಶಿಸುತ್ತೇವೆ.